ಪ್ರೈಸ್ ದ ಲಾರ್ಡ್. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 19. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಯೇಸಪ್ಪನ ರಕ್ತ ಒಬ್ಬ ವ್ಯಕ್ತಿಯನ್ನು ವಿಮೋಚಿಸಬಲ್ಲದು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯನ್ನು ವಿಮೋಚಿಸುವ ಸಾಮರ್ಥ್ಯ ಇಲ್ಲ, ಶಕ್ತಿ ಅಂಥದ್ದೇನು ಯೇಸಪ್ಪನ ರಕ್ತದಲ್ಲಿ ಇದೆ. ಇಲ್ಲಾಂದರೆ ಯೇಸಪ್ಪನ ರಕ್ತಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು? ಯಾಜಕಕಾಂಡ 17:11. ಯಾಕಂದರೆ ಪ್ರತಿ ದೇಹಗೂ ರಕ್ತವೇ ಪ್ರಾಣಾಧಾರ. ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಈಗ ಪ್ರಾಣ ಎದರಲ್ಲಿದೆ ಅಂತಂದರೆ ರಕ್ತದಲ್ಲಿದೆ. ಸೊ ಒಂದು ಪ್ರಾಣಿಯ ಬೆಲೆ ಅದರ ರಕ್ತದ ಬೆಲೆಗೆ ಸಮಾನ. ನಾವು ನೋಡಬೇಕಾದ್ರೆ ಕುರಿ ಪ್ರಾಣದ ಬೆಲೆಯು ಎತ್ತಿನ ಪ್ರಾಣದ ಬೆಲೆಗೂ ಕಮ್ಮಿ ಅದು. ಅದರಿಂದ ಕುರಿಯ ರಕ್ತವು ಎತ್ತಿನ ರಕ್ತಕ್ಕಿಂತ ಕಡಿಮೆ ಬೆಲೆ ಹೊಂದಿದೆ. ವಾಕ್ಯ ಭಾಗದಲ್ಲಿ ಒಬ್ಬ ಮನುಷ್ಯನ ಪ್ರಾಣವು ಎಷ್ಟೋ ಕುರಿಗಳಿಗಿಂತ ಶ್ರೇಷ್ಠವಾದದಂತೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಂದರೆ ಈಗ ಯೇಸಪ್ಪನ ರಕ್ತದಲ್ಲಿ ಏನಿದೆ? ಯಾಕಂದರೆ ಯೇಸಪ್ಪನ ರಕ್ತದಲ್ಲಿ ಯೇಸಪ್ಪನ ಪ್ರಾಣವಿದೆ. ಯೇಸಪ್ಪನ ರಕ್ತದಲ್ಲಿ ದೇವರ ಒಂದು ನಿತ್ಯ ಜೀವ ಹರಿಯುತ್ತಿದೆ. ಸೊ ಯೇಸಪ್ಪನ ರಕ್ತಕ್ಕೆ ಇರುವ ಆ ಸಾಮರ್ಥ್ಯ ಏನಪ್ಪ ಅಂತಂದರೆ ಯೇಸಪ್ಪನ ರಕ್ತದಲ್ಲಿ ದೇವರ ಒಂದು ನಿತ್ಯ ಶಕ್ತಿ ಇದೆ ಅಂತೇಳಿ ನಾವು ನೋಡಬಹುದು. ಸೊ ಅದರಿಂದ ಅದು ಆ ವ್ಯಕ್ತಿಯನ್ನು ವಿಮೋಚಿಸಬಲ್ಲದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು.